ಮ್ಯಾನೇಜರ್ಗಳಿಗೂ ಕೂಡ ಹೇಳಿಕೆಯನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಬರ ಪರಿಹಾರದ ಹಣವನ್ನ ಬೇರೆ ಅದಕ್ಕೆ ಮುಟ್ಟುಗೋಲಾಗ್ತಕ್ಕಂಥ ಕೆಲಸವನ್ನ ಮಾಡಬಾರದು. ರೈತರಿಗೆ ನೇರವಾಗಿ ಮುಟ್ಟಿಸಬೇಕು. ಒಂದು ವೇಳೆ ಮುಟ್ಟಿಸದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಯಾದ್ಯಂತ ಹಂತ ಹಂತವಾಗಿ ಚಳವಳಿಗಳನ್ನ ತೆಗೆದುಕೊಳ್ಳಬೇಕಾಗ್ತದೆ. ಅದರ ಜೊತೆಗೆ ನಾನು ಇನ್ನೂ ಒಂದು ವಿಷಯವನ್ನ ನಿನ್ನೆ ಇಲ್ಲಿ ಕೆಲವಷ್ಟು ಹಳ್ಳಿಗಳಲ್ಲಿ ಹೋಗಿದ್ದೆ. ಈ ಜಿಲ್ಲೆ ಸಂಪೂರ್ಣ ಕೃಷಿಗೆ ಮಾತ್ರ ಮೀಸಲಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಉದ್ಯಮಿಗಳು ಅಂದ್ರೆ ಹುಣಸಿಕಟ್ಟೆ ಅಂತಕ್ಕಂಥ ಗ್ರಾಮದಲ್ಲಿ ಈಗಾಗಲೇ 2 ಯೂನಿಟ್ ಕೋಳಿ ಫಾರ್ಮ್ ಅನ್ನ ಮಾಡಿದ್ದಾರೆ. ಊರ ಹತ್ತಿರ ಇದೆ, ಊರ ಹತ್ತಿರನೇ ಅಂದ್ರೆ 2 ಕಿಲೋಮೀಟರ್. 2 ಕಿಲೋಮೀಟರ್ ನಲ್ಲಿ ಸುತ್ತ 5 ಹಳ್ಳಿಗಳು ಬರ್ತಾವ. ಆ 5 ಹಳ್ಳಿಗಳಿಗೆ ಏನಪ್ಪಾ ಅಂತಂದ್ರ ಮುಂದ ದನಕರಗಳಿಗೆ ಮೇಯ್ಲಕ್ಕೆ ಹೋದಂತ ಸಂದರ್ಭದಲ್ಲಿ ನೊಣಗಳ ಉತ್ಪತ್ತಿ ಆಗ್ತಾವ. ಆ ಕೋಳಿಯ ನೊಣಗಳಿಂದ ದುರ್ವಾಸನೆ ಕೂಡ ಜಾಸ್ತಿ ಬರ್ತದ. ಅದಕ್ಕೆ ನಾನು ಬೆಳಗಾವಿಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ, ತಕ್ಷಣನೇ ನಿಮ್ಮವರನ್ನ ಅಲ್ಲಿ ಕಳಿಸಿ. ಈಗಾಗಲೇ ನಮ್ಮ ರೈತರು 2-3 ಬಾರಿ ಅದಕ್ಕೆ ಮನವಿಯನ್ನ ಮಾಡಿದಾರ. ಅದಕ್ಕೆ ಕರೆಂಟ್ ಅನ್ನ ಕನೆಕ್ಷನ್ ಕೊಡಬಾರದು ಅಂತೇಳಿ ನಮ್ಮ ರೈತರು ಕೂಡ ಒತ್ತಾಯ ಮಾಡಿದಾರ. ಆ ಒಂದು ಪಂಚಾಯತಿಗೆ ರಾಜ್ಯ ರೈತ ಸಂಘದ ಎಲ್ಲ ಸದಸ್ಯರು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತರು ಮೂಲೆ ಮೂಲೆಯಿಂದ ಇವತ್ತು ಬಂದು ಬೆಳಗಾವಿ ಜಿಲ್ಲೆ ಒಳಗ ಇವತ್ತು ಕಿತ್ತೂರು ಚೆನ್ನಮ್ಮ ಸರ್ಕಲ್ದೊಳಗ ಒಂದು ಹೋರಾಟವನ್ನು ಮಾಡ್ತಾ ಇದೀವಿ. ಎದಕ್ಕಂತಂದ್ರ ಬರಗಾಲ ಘೋಷಣೆ ಆಗಬೇಕು ಅಂತೇಳಿ ಒಂದು ಹೋರಾಟದ. ಮೊನ್ನೆ ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬಂದಿದ್ರು. ಬಹಳ ರೈತರು ಎಲ್ಲಾರು ಏನು ಕನಸ್ಕೊಂಡಿದ್ರು ಅಂತಂದ್ರ ನಮ್ಮ ಜಿಲ್ಲೆಯನ್ನ ಬರಗಾಲ ಘೋಷಣೆ ಮಾಡ್ತಾರ ಅಥವಾ ಇನ್ನು ಎದಕ್ಕೋ ಬಂದಿದಾರ, ಒಂದ್ ಒಳ್ಳೆ ಏನಾರು ಘೋಷಣೆ ಮಾಡಿ ಹೋಗ್ತಾರ ಅಂತ ಇಚ್ಛಾ ಇತ್ತು. ಆದ್ರೆ ಏನಾಯ್ತು ಅಂತಂದ್ರ ಮುಖ್ಯಮಂತ್ರಿಗಳು ಬಂದ ಸುಮ್ಮನೆ ಮತ್ತೆ ಹೋದ್ರು. ರೈತರು ಎಲ್ಲರೂ ಬಹಳ ನೋವನ್ನು ಪಡ್ತಾ ಇದಾರೆ. ಯಾಕಂತಂದ್ರೆ ಬರಗಾಲ ವೀಕ್ಷಣೆ ಮಾಡ್ಲಿಕ್ಕೆ ಬಂದವರು ಅದ್ರ ಬಗ್ಗೆ ಏನೋ ಇಲ್ಲಿ ಮಾತನಾಡದೆ ಹೋದ್ರು. ಅದಕ್ಕೆ ಇದೇ ರಾಜ್ಯಾಧ್ಯಕ್ಷರು ಹೇಳಿದ್ರು ಒಂದು ಮಾತನ್ನ, ಏನಂತಂದ್ರೆ ಕೃಷಿ ಮಂತ್ರಿಗಳು ಇಲ್ಲ ಅಂತ ಹೇಳಿ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಮಂತ್ರಿನೇ ಇಲ್ಲ ಅಂತಂದ್ರೆ ಕೇಳೋರು ಯಾರದಾರ. ಅದಕ್ಕಾಗಿ ಇವತ್ತು ನಾವು DC ಮುಖಾಂತರ ನಾವೆಲ್ಲ ಸರ್ಕಾರವನ್ನು ಎಚ್ಚರಗೊಳಿಸಲಿಕ್ಕೆ ಇವತ್ತು ಹೋರಾಟ ಮಾಡ್ಲಿಕ್ಕೆ ಬಂದಿದ್ದೀವಿ. ನಾನು ಬಸವರಾಜ ಸ್ವಾಮಿಗಳು, ಕಪ್ರಟ್ಟಿ ಜಿಲ್ಲಾ